ವಾಸವಿ ಪವನ್ ವಾದ್ಯ ಕಲಾ ತಂಡ ನಾವು ನಮ್ಮವರನ್ನ ಗೌರವಿಸಬೇಕು, ನಾವು ನಮ್ಮವರನ್ನ ಪ್ರೀತಿಸಬೇಕು ಅನ್ನುವ ಒಂದು ಅದ್ಭುತವಾದ ಸಂಕಲ್ಪದೊಂದಿಗೆ ಕಲಾವಿದನನ್ನ ಗೌರವಿಸಿದರೆ ಜಗನ್ಮಾತೆ ಶಾರದಾಂಬೆಯನ್ನೇ ಗೌರವಿಸಿದಂತ ಒಂದು ಪುಣ್ಯ ನಮ್ಗೆ ಲಭಿಸುತ್ತೆ ಅಂತ ಹೇಳ್ತಾ, ಹಾಗೆ ನಮ್ಮ ವೇದಿಕೆಯ ರಾಜ್ಯ ಸಲಹಾಗಾರರು ಹಾಗೆ ಸಂಘಟನಾ ಚತುರರು ಶಿವಶಂಕರ್ ಜಿ, ಹಾಗೆ ವೇದಿಕೆಯ ರಾಜ್ಯಾಧ್ಯಕ್ಷರು ಮಧುಮಾಲತಿ ಅವರು, ಈ ಸಂಗೀತ ತುಂಬು ಹೃದಯದಿಂದ ಸಂಗೀತ ನುಡಿಸಿ ನಮ್ಮೆಲ್ಲರನ್ನ ರಂಜಿಸಿ ಒಂದು ಅಮೃತ ಕೊಂಡೊಯ್ದಂತ 4 ನಕ್ಷತ್ರಗಳು ಡೋಲು ನಾದಸ್ವರ. ಈ ಒಂದು ಸಂಗೀತವನ್ನ ಈ ಒಂದು ಮುದ್ದು ಮಕ್ಕಳಿಗೆ ಕಲ್ಸ್ಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಯೂಟ್ಯೂಬ್ ನೋಡಿ ಕಲ್ತಿದ್ದಾರೆ ಅಂದ್ರೆ ಮುದ್ದು ಸಹೋದರಿ ಜೋರು ಚಪ್ಪಾಳೆ ಕೊಡಬೇಕು, ನೀವೆಲ್ಲರೂ ಅವಳಿಗೆ ಸಹಾಯ ಮಾಡಬೇಕು, ನೀವು ಕಲಿಸಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ, ನಾವು ನಮ್ಮವರ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪರಿಚಯವನ್ನ ಹಾಗೆ ಮುಂದಿನ ಕಾರ್ಯಕ್ರಮ ಭದ್ರಾವತಿ ಇಡೀ ರಾಜ್ಯವೇ ತಿರುಗಿ ನೋಡಿ ಮಧುಮಾಲತಿಯವರಿಗೂ ಕೂಡ ಆ ಒಂದು ಕ್ರೆಡಿಟ್ ಸಲ್ಲಬೇಕು ಅಂತ ಹೇಳ್ತಾ ಅವರಿಗೊಂದು ಅಭಿನಂದನೆ. ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ದಯಾನಂದಣ್ಣ ಹಾಗೆ ಜಿಲ್ಲಾಧ್ಯಕ್ಷರು ಗಾಲಿ ವಿಶ್ವನಾಥ್ರವರು ತುಂಬು ಹೃದಯದಿಂದ ಕತ್ತಲಿನಿಂದ ಬೆಳಕಿನೆಡೆಗೆ ನಾವು ನಮ್ಮವರು ಎನ್ನುವ ಈ ಒಂದು ಅದ್ಭುತವಾದ ಕಾರ್ಯಕ್ರಮ, ಅದರ ಜೊತೆಗೆ ಕಲಾವಿದರು ಮಂಡ್ಯದ ಗಂಡು ಪ್ರೀತಿಯ ಹುಲಿವಾನದ ಚಂದ್ರೂರವರು, ಬನ್ನಿ ಕಲಾವಿದರು ತಾವು ಅವ್ರಿಗೆ ಒಂದು ಪುಷ್ಪ ನಮನ ಮಾಡಿ ಅವ್ರಿಗೆಲ್ಲ ಹೂ ಕೊಡಪ್ಪ, ಮೂವ್ಮೆಂಟ್ ಎಲ್ಲ ತೆರಳಿ ಕೊಡಪ್ಪ ಅವ್ರಿಗೆಲ್ಲ. ಹಾಗೆ ಮತ್ತೋರ್ವ ಯುವ ನಾಯಕ ಕುಣಿಗಲ್ ಶಿವರಾಜ್ ರವರನ್ನ ನಾವು ಕೈ ಬಿಟ್ಟಿಲ್ಲ. ಮುಂದಿನ ಸಂಚಿಕೆ ಬರ್ರಿ ಶಿವರಾಜ್, ದಯಮಾಡಿ ಬನ್ನಿ, ಬಾ ಶಿವರಾಜ್, ಅದಿನ್ನೊಬ್ರು ಅಣ್ಣ ಅದೊಂದ್ಸರು ಬನ್ನಿ ಕಟ್ಟಿರ್ತಾರೆ. ಹೃದಯವಂತ ಶಿವರಾಜ್ ಅವರು ಕೂಡ ನಾವು ನಮ್ಮವರು ಕಾರ್ಯಕ್ರಮದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಕೊಡಮ ಅವ್ರಿಗೊಂದು ಗಂಡದಿಯ ನಾಯಕರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ತಾಳ್ಮೆಯಿಂದ ಎಲ್ಲವನ್ನ ಬೆಂಕಿ ಸುರಿಮಳೆ ಬಂದರೂ ಕೂಡ ಆ ಬೆಂಕಿ ಸುರಿಮಳೆಯಲ್ಲಿ ಹೇಗೆ ನಾವು ಜೀವನವನ್ನ ಮಾಡಬೇಕು ಅಂತ ಹೇಳ್ಕೊಟ್ಟಂತ ಹೃದಯವಂತ ಮಹೇಶ್ ಜಿ ಅವರಿಗೆ ಈ ಸಣ್ಣ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ಈ ಹೋಬಳಿ ಮಟ್ಟದಲ್ಲಿ ನಡೆಸುತ್ತಾರೆ. ಈ ವಾಸವಿ ಪವನ ದಂಪತಿಯರಿಗೆ ಆ ಸವಿತಾ ಮಹರ್ಷಿಯು ಇನ್ನೂ ಹೆಚ್ಚಿನ ಕಾಲ ಹೆಚ್ಚಿನ ಶಕ್ತಿ ನೀಡಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು. ಈ ಮೂಲಕ ಮತ್ತು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಮಾತು ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಜೋರು ಚಪ್ಪಾಳಿಯೊಂದಿಗೆ ಅವರಿಗೆ ಒಂದು ಸ್ವಾಗತವನ್ನ ಕೋರ್ತಾ, ಹಾಗೆ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಹೋರಾಟಗಾರರು ಶಿವಶಂಕರ್ ಜಿ ಅವರಿಗೆ 2 ಮಾತಾಡ್ಲಿಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ ಸರ್. 1 ನಿಮಿಷ. ಎಲ್ಲರಿಗೂ ನಮಸ್ಕಾರ. ನಾವು ಶಿವಶಂಕರ್ ಭದ್ರಾವತಿ ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಲೂಕು ಬಂದಿದ್ದೀವಿ. ತುಮಕೂರು ಜಿಲ್ಲೆ ಅಂದ್ರೆ ರಾಜ್ಯದಲ್ಲಿ ಒಂಥರ ತುಂಬಾ ಹೋರಾಟ ಸಮಿತಿ, ರಾಜ್ಯ ಸವಿತಾ ಸಮಾಜಕ್ಕೆ ಹೋರಾಟ ಮಾಡಿರೋಂಥವ್ರು ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನ ಇದ್ದಾರೆ. ನಾವು ನೋಡಿದಂಗೆ ನಮ್ಮ ರಘು ಸರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಅವರೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು ಸಮಾಜಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ವಾಸವಿಯವರು ಹಾಗೂ ಪವನ್ ಅವರು ನಮ್ಗೆ ಆಹ್ವಾನ ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತು. ಹಾಗೆ ನಮ್ಮ ಸವಿತಾ ಸಮಾಜದಲ್ಲಿ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕು, ಎಲ್ಲಾ ಗ್ರಾಮಗಳಿಗೆ ಈ ಒಂದು ಕುಲ ಬಾಂಧವರ ವೇದಿಕೆ ತಂಡ ಏನಿದೆ, ನಾವು ನಮ್ಮವರನ್ನ ನಾವು ಎಲ್ಲಿ ಪ್ರೋತ್ಸಾಹಿಸ್ತೀವಿ. ಹಾಗಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕು, ಎಲ್ಲಾ ಗ್ರಾಮಗಳಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಕುಲ ಬಾಂಧವರ ವೇದಿಕೆ ತಂಡ ಏನಿದೆ, ನಮ್ಮವರನ್ನ ಕುಲವೃತ್ತಿ ಮಾಡೋರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡೋರಾಗಿರ್ಬೋದು,
ಎಲ್ಲರನ್ನೂ ಗೌರವ